Welcome to Summit Academy, Anveshana Test Series 2024 for Prelims KAS. So today we will be discussing questions on polity. ಈ ಕ್ವೆಶನ್ಸ್ ಏನು ಡಿಸ್ಕಸ್ ಮಾಡ್ತಾ ಇದೀವಿ ಇದು ನಮ್ಮ ವೆಬ್ಸೈಟಲ್ಲಿ ಅಪ್ಲೋಡ್ ಆಗಿದೆ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ಮೊದಲು ಕ್ವೆಶನ್ಸ್ನ ಸಾಲ್ವ್ ಮಾಡ್ಕೊಳ್ಳಿ, ಆಮೇಲಿಂದ ಆನ್ಸರ್ ಡಿಸ್ಕಷನ್ ನೋಡಿ ಹೆಲ್ಪ್ ಆಗುತ್ತೆ. Okay, so let us begin with the discussion. The first question is overseas citizens of India. Overseas citizens of India ಅಂತ ಹೇಳಿದ್ರೆ ಇವ್ರ ಹತ್ರ ಇಂಡಿಯಾದು ಫುಲ್ ಸಿಟಿಸನ್ಶಿಪ್ ಇಲ್ಲ. ಇಂಡಿಯಾದು ಮೂಲದವರು ಫಾರಿನ್ ಕಂಟ್ರೀಸ್ಗೆ ಹೋಗಿ ಸೆಟಲ್ ಆಗಿರ್ತಾರೆ, ಫಾರಿನ್ ನಲ್ಲಿ ಇವರು ಸಿಟಿಸನ್ಶಿಪ್ ಅನ್ನ ತಗೊಂಡಿರ್ತಾರೆ, ಅಥವಾ ಇಂಡಿಯಾ ಮೂಲದವರು ಫಾರಿನ್ ನಲ್ಲೇ ಹುಟ್ಟಿರ್ತಾರೆ, ಅಲ್ಲಿ ಸಿಟಿಸನ್ಶಿಪ್ ಅವ್ರಿಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ. ಇವರು ಇಂಡಿಯಾ ಮೂಲದವ್ರು ಆಗಿರೋದ್ರಿಂದ ಇವ್ರಿಗೆ ನಾವು ಒಂದು ಪಾರ್ಷಿಯಲ್ ಸಿಟಿಸನ್ಶಿಪ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಅದನ್ನ ನಾವು ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಅದನ್ನ. ಓಕೆ, ಸೊ ಇದರಲ್ಲಿ ಇವ್ರಿಗೆ ಯಾವ್ದೆಲ್ಲ ಸೌಲಭ್ಯಗಳಿದಾವೆ, ಏನ್ ಇರೋದಿಲ್ಲ ಅನ್ನೋದು ಕ್ವೆಶ್ಚನ್ ಅಲ್ಲಿ ಇದೆ. ಸೊ ವಿಚ್ ಅಮಾಂಗ್ ದ ಬಿಲೋ ರಿಗಾರ್ಡಿಂಗ್ ಇಟ್ ಆರ್ ಟ್ರೂ. ಸೊ ಕೆಳಗಡೆ ಕೊಟ್ಟಿರೋ ಸೆಂಟೆನ್ಸಸ್ ಅಲ್ಲಿ ಯಾವ್ದು ಟ್ರೂ, ಇವ್ರಿಗೆ ಯಾವ ರೈಟ್ಸ್ ಅನ್ನ ಕೊಡ್ತಾ ಇದೀವಿ ನಾವು ಅಂತ ನೋಡ್ಬೇಕು. ಸೊ ದ ಫಸ್ಟ್ ಪಾಯಿಂಟ್ ಇಸ್ ಹಿ ಕ್ಯಾನ್ ನಾಟ್ ಬಿ ಎಂಟೈಟಲ್ಡ್ ಫಾರ್ ರಿಜಿಸ್ಟ್ರೇಷನ್ ಆಸ್ ಅ ವೋಟರ್. ಸೊ ಇವ್ರಿಗೆ ವೋಟಿಂಗ್ ರೈಟ್ಸ್ ಅನ್ನ ಕೊಡೋದಿಲ್ಲ, ಇವರು ವೋಟ್ ಹಾಕಕ್ಕಾಗೋದಿಲ್ಲ, ಮತ ಚಲಾಯಿಸಕ್ಕಾಗೋದಿಲ್ಲ ಅಂತ ಫಸ್ಟ್ ಆಪ್ಷನ್ ಹೇಳ್ತಾ ಇದೆ. ಸೆಕೆಂಡ್ ಒನ್ ಇಸ್ ಹಿ ಎಂಜಾಯ್ಸ್ ಆಲ್ ದಿ ಫಂಡಮೆಂಟಲ್ ರೈಟ್ಸ್, ಎಲ್ಲ ಫಂಡಮೆಂಟಲ್ ರೈಟ್ಸ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಥರ್ಡ್ ಒನ್ ಇಸ್ ಹಿ ಈಸ್ ನಾಟ್ ಎಲಿಜಿಬಲ್ ಟು ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂದ್ರೆ ಇವರು ಎಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಂಗಿಲ್ಲ. ನೆಕ್ಸ್ಟ್, ಹಿ ಕ್ಯಾನ್ ನಾಟ್ ಬಿ ಅಪಾಯಿಂಟೆಡ್ ಆಸ್ ಗವರ್ನರ್ ಆಫ್ ಎನಿ ಸ್ಟೇಟ್, ಇವ್ರಿಗೆ ಯಾವುದೇ ರಾಜ್ಯದಲ್ಲಿ ಗವರ್ನರ್ ಆಗಿ ಪೋಸ್ಟಿಂಗ್ ಅನ್ನ ಕೊಡೋದಿಲ್ಲ ಇವರಿಗೆ, ಅಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನ ಇವರಿಗೆ ಕೊಡೋದಿಲ್ಲ ಅಂತ ಲಾಸ್ಟ್ ಸೆಂಟೆನ್ಸ್ ಹೇಳ್ತಾ ಇದೆ. ಸೊ ಈಗ ಇದರಲ್ಲಿ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ನಾವು ನೋಡಕ್ ಹೋದ್ರೆ, ದ ಫಸ್ಟ್ ಸೆಂಟೆನ್ಸ್ ಹಿ ಈಸ್ ನಾಟ್ ಎಂಟೈಟಲ್ ಫಾರ್ ರಿಜಿಸ್ಟ್ರೇಷನ್ ಆಸ್ ಅ ವೋಟರ್, ಇವ್ರಿಗೆ ವೋಟರ್ ಐ ಡಿ ಕೊಡೋದಿಲ್ಲ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಪಾಸ್ಪೋರ್ಟ್ ಇವ್ರ ಹತ್ರ ಇದ್ರೆ ವೋಟರ್ ಐ ಡಿ ಅನ್ನ ಇವ್ರಿಗೆ ಕೊಡೋದಿಲ್ಲ. ದ ಸೆಂಟೆನ್ಸ್ ಇಸ್ ಟ್ರೂ, ಕರೆಕ್ಟ್ ಸೆಂಟೆನ್ಸ್ ಇದು. ನೆಕ್ಸ್ಟ್ ಒನ್, ಹಿ ಎಂಜಾಯ್ಸ್ ಆಲ್ ದಿ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಿಮಗೆ ಒಂದು ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ನಂಬರ್ 16 ಇಸ್ ಇಟ್ ಡಸ್ ನಾಟ್ ಡೂ ಡಿಸ್ಕ್ರಿಮಿನೇಷನ್ ಇನ್ ಕೇಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಸೊ ನೀವು ಸಿಟಿಸನ್ ಆಫ್ ಇಂಡಿಯಾ ಆಗಿದ್ರೆ ನಿಮಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಾವು ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ತೀವಿ. ಬಟ್ ಇವರಿಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ಗೆ ಇವರು ಎಲಿಜಿಬಲೇ ಇಲ್ಲ, ಇವ್ರು ಯಾವುದೇ ರೀತಿಯಾದ ಗವರ್ಮೆಂಟ್ ಕೆಲಸಕ್ಕೂ ಇವರು ಅಪ್ಲೈ ಮಾಡೋ ಹಂಗೆ ಇಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಗ್ರೂಪ್ ಬಿ, ಸಿ, ಬಿ, ಎ ಲೆವೆಲ್ ಆಫ್ ಗವರ್ಮೆಂಟ್ ಜಾಬ್, ಆರ್ ಫಾರ್ ದಿ ಪೋಸ್ಟ್ ಆಫ್ ಪ್ರೆಸಿಡೆಂಟ್, ಗವರ್ನರ್, ವೈಸ್ ಪ್ರೆಸಿಡೆಂಟ್, ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಹೈ ಕೋರ್ಟ್, ಆರ್ ಎನಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಯಾವುದೇ ರೀತಿಯಾದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನು ಇವ್ರಿಗೆ ನೀಡೋದೇ ಇಲ್ಲ ನಾವು. ಸೊ ಆರ್ಟಿಕಲ್ ನಂಬರ್ 16 ಇವರಿಗೆ ಅಪ್ಲಿಕೇಬಲೇ ಇಲ್ಲ. ಸೊ ಆರ್ಟಿಕಲ್ ನಂಬರ್ 16 ಇಸ್ ನಾಟ್ ಅಪ್ಲಿಕೇಬಲ್ ಟು ದೀಸ್ ಪೀಪಲ್. ಸೊ ದ ಸ್ಟೇಟ್ಮೆಂಟ್ second one is false because they do not get article number 16. They are discriminated and they are kept out of it. Next, he is not eligible to be a member of parliament. ಇವರು ಎಲೆಕ್ಷನ್ಗೆ ನಿಂತ್ಕೊಳ್ಳಂಗಿಲ್ಲ, ಎಲೆಕ್ಷನ್ ಅಲ್ಲಿ ಇವರು ಕಂಟೆಸ್ಟ್ ಮಾಡಂಗಿಲ್ಲ. ದ ಸ್ಟೇಟ್ಮೆಂಟ್ ಇಸ್ ಟ್ರೂ, ಯಾವುದೇ ಎಲೆಕ್ಷನ್ಗೂ ನಿಂತ್ಕೊಳ್ಳಂಗಿಲ್ಲ. ಪಂಚಾಯತಿ, ಮುನ್ಸಿಪಾಲಿಟಿ ಅಥವಾ ಸ್ಟೇಟ್ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLA, MLC, ರಾಜ್ಯಸಭಾ ಮೆಂಬರ್, ಲೋಕಸಭಾ ಮೆಂಬರ್, ಯಾವುದಕ್ಕೂ ಇವ್ರು ಎಲೆಕ್ಷನ್ ಕಂಟೆಸ್ಟೇ ಮಾಡಂಗಿಲ್ಲ. ಪ್ರೆಸಿಡೆಂಟ್ ಆಗಲಿ, ವೈಸ್ ಪ್ರೆಸಿಡೆಂಟ್ ಆಗಲಿ, ಯಾವುದೇ ರೀತಿಯಾದ ಎಲೆಕ್ಷನ್ ಅನ್ನು ಇವರು ಕಂಟೆಸ್ಟ್ ಮಾಡಂಗಿಲ್ಲ. ಹಿ ಕ್ಯಾನ್ ನಾಟ್ ಬಿ ಅಪಾಯಿಂಟೆಡ್ ಆಸ್ ಅ ಗವರ್ನರ್ ಆಫ್ ದ ಸ್ಟೇಟ್, ಆ ಸ್ಟೇಟ್ಮೆಂಟು ಕೂಡ ಟ್ರೂ, ಇವ್ರಿಗೆ ಯಾವುದೇ ರೀತಿಯಾದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಾವು ಕೊಡೋದೇ ಇಲ್ಲ. ಸೊ ಆಲ್ ದೀಸ್ ಆರ್ ದಿ ರೈಟ್ಸ್ ದಟ್ ಹ್ಯಾವ್ ಬೀನ್ ಗಿವನ್ ಟು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಎಲ್ಲ ರೈಟ್ಸು ಕೊಡ್ತೀವಿ, ಬಟ್ 3 ಮಾತ್ರ ಕೊಡಲ್ಲ. ಒಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಲ್ಲ, ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ, ಇನ್ನೊಂದು ವೋಟರ್ ಐ ಡಿ ಕೊಡೋದಿಲ್ಲ, ವೋಟ್ ಹಾಕಕ್ಕಾಗೋದಿಲ್ಲ. ಸೊ ದ ಆಪ್ಷನ್ಸ್ ದಟ್ ವಿ ಸಿ ಹಿಯರ್ ಟ್ರೂ ಆರ್ 1, 3 and 4. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಲೆಟ್ us take the second question. Which among the below are true? ಯಾವ್ದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ. ಕನ್ಸರ್ನಿಂಗ್ ಪಾರ್ಟ್ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಸಿಟಿಸನ್ಶಿಪ್, ಪೌರತ್ವ. ಸೊ ಸಿಟಿಸನ್ಶಿಪ್ ಇಸ್ ಪಾರ್ಟ್ 2 ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ 2 ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದು ಕೆಳಗಡೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ದ ಫಸ್ಟ್ ಒನ್ ಸೇಸ್ ದಟ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್ ಇನ್ ಪಾರ್ಟ್ 2. ಸೊ ಕಾನ್ಸ್ಟಿಟ್ಯೂಷನ್ ಸಿಟಿಸನ್ಶಿಪ್ ರಿಲೇಟೆಡ್ ಆಗಿ ಯಾರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ, ಯಾರಿಗೆ ಕೊಡಲ್ಲ, ಸಿಟಿಸನ್ಶಿಪ್ ಅಂದ್ರೆ ಏನು ಬರ್ದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಟ್ ಸೇಸ್ ಇಟ್ ಡಸ್ ನಾಟ್ ಡಿಫೈನ್, ಇಟ್ ಸೇಸ್ ಇಟ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್ ಇನ್ ಪಾರ್ಟ್ 2. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಪಾರ್ಲಿಮೆಂಟ್ ಎನಾಕ್ಟ್ಸ್ ಲಾಸ್ ಆನ್ ದಿ ಮ್ಯಾಟರ್ಸ್ ರಿಲೇಟಿಂಗ್ ಟು ಸಿಟಿಸನ್ಶಿಪ್. ಸೊ ನಮಗೆ ಸಿಟಿಸನ್ಶಿಪ್ ಯಾವ ರೀತಿ ಪಡ್ಕೋಬಹುದು ಅಥವಾ ಏನ್ ಮಾಡಿದ್ರೆ ನಾವು ಸಿಟಿಸನ್ಶಿಪ್ ಅನ್ನ ಕಳ್ಕೋತೀವಿ, ಇದಕ್ಕೆ ಎಲ್ಲದಕ್ಕೂ ಲಾಗಳನ್ನ ಮಾಡಬೇಕು ಅಂದ್ರೆ ಪಾರ್ಲಿಮೆಂಟ್ ಮಾಡತ್ತೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ.
Third statement says that citizenship related amendments need special majority. ಸೊ ಸಿಟಿಸನ್ಶಿಪ್ ರಿಲೇಟೆಡ್ ಅಮೆಂಡ್ಮೆಂಟ್ಸ್ ನಾವು ತಿದ್ದುಪಡಿಗಳು ಏನಾದರೂ ಮಾಡಬೇಕಾದ್ರೆ ಅಥವಾ ಲಾಗಳನ್ನು ನಾವೇನಾದರೂ ಚೇಂಜ್ ಮಾಡಬೇಕಾದ್ರೆ ವಿ ನೀಡ್ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಾ ಇದೆ. ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ ನ್ಯಾಚುರಲೈಸ್ ಸಿಟಿಸನ್ ಇಸ್ ಎಲಿಜಿಬಲ್ ಟು ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. So there are 5 methods to get citizenship in India. The first one is by birth, the second one is descent, third is incorporation of territory, fourth one is by registration. ಇವ್ರು ಎಲ್ರಿಗೂ ಇಂಡಿಯಾದ್ರಿಂದ ಏನಾದರೂ ಒಂದು ಸಂಬಂಧ ಇರುತ್ತೆ, ಅವರು ಇಂಡಿಯಾ ಮೂಲದವರಾಗಿರ್ತಾರೆ. ಸೊ ಇವರಿಗೆ ನಾವು ಈ 4 ಮೆಥಡಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಆರ್ ಅಟ್ ಲೀಸ್ಟ್ ಇನ್ ಕೇಸ್ ಆಫ್ ರಿಜಿಸ್ಟ್ರೇಷನ್ ದೇ ಆರ್ ರಿಲೇಟೆಡ್ ಟು ಇಂಡಿಯಾ ಬೈ ಮ್ಯಾರೇಜ್. So they have one or the other relationship with India. But when it comes to your naturalized citizen, they don't have a relationship with India. They are completely foreigners who wish to be citizens of India. ಸೊ ಇವ್ರಿಗೆ ಸಿಟಿಸನ್ಶಿಪ್ ಇಂಡಿಯಾದು ತಗೋಬೇಕು ಅಂತ ತುಂಬ ಇಷ್ಟ ಇದ್ದು ತಗೋತಾರೆ. ಸೊ ಇಂಥವ್ರನ್ನ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತೀವಾ ಅಂತ ಫೋರ್ತ್ ಕ್ವೆಶ್ಚನ್ ಹೇಳ್ತಾ ಇದೆ. ಸೊ ಈಗ ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನಾವು ಚೆಕ್ ಮಾಡಿ ನೋಡಬೇಕು. ಸೊ ಯಾವುದು ಕರೆಕ್ಟ್ ಅಂತ ನಾವು ಚೆಕ್ ಮಾಡಿ ನೋಡಿದ್ರೆ ಫಸ್ಟ್ ಒನ್, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್. In part 2 of the constitution, the statement is true. Constitution ಏನು ಹೇಳೇ ಇಲ್ಲ ಅದಕ್ಕೆ. Next, parliament enacts the laws on the matter relating to citizenship. This statement is also true. Under article number 11, ಯಾವುದೇ citizenship related law ಬೇಕಿದ್ರೂ ಅದನ್ನ ಪಾರ್ಲಿಮೆಂಟೇ ಮಾಡಬೇಕು ಅಂತ ಆರ್ಟಿಕಲ್ ನಂಬರ್ 11 ಅಲ್ಲಿ ಅದನ್ನ ಹೇಳಿದ್ದಾರೆ. Citizenship amendments require special majority. No, they require simple majority. Simple majority alli pass ಮಾಡ್ತೀವಿ ಇದನ್ನ. Next, a naturalized citizen is eligible to be president of India. So the statement is true. Any president of India ಆಗಕ್ಕೆ citizen of India ಆಗಿರಬೇಕು ಅಂತ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಯಾವ ಮೆಥಡ್ ಅಲ್ಲಿ ಅವರು ಸಿಟಿಸನ್ಶಿಪ್ ತಗೊಂಡಿರ್ಬೇಕು ಅಂತ ಏನು ಮೆನ್ಷನ್ ಆಗಿಲ್ಲ. ಸೊ ನ್ಯಾಚುರಲೈಸ್ ಸಿಟಿಸನ್ ಇದ್ರೂ ಅವರು ಕೂಡ ಆಗ್ಬೋದು. ಸೊ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ? ಆಪ್ಷನ್ ನಂಬರ್ 3 ತಪ್ಪು. ಸೊ ಆಪ್ಷನ್ ನಂಬರ್ 3 ಇಲ್ಲದೆ ಇರೋದು ಆಪ್ಷನ್ ನಂಬರ್ ಸಿ, 1, 2, 4. ಸೊ 1, 2, 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. ಫಸ್ಟ್ 2 ಸ್ಟೇಟ್ಮೆಂಟ್ ಟ್ರೂ ಆಗಿದೆ, ಥರ್ಡ್ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ, ಫೋರ್ತ್ ಸ್ಟೇಟ್ಮೆಂಟ್ ಟ್ರೂ ಆಗಿದೆ. ಓಕೆ, so this is your second question. Now coming to the third question. Parliament of India passed 7th Constitutional Amendment Act and the States Reorganization Act in 1956, which created. So 7th Constitutional Amendment Act ಬಂದು linguistic reorganization of the states. So ಭಾಷೆಗಳ ಮೇಲೆ ಸ್ಟೇಟ್ಗಳೆಲ್ಲ ನಾವು reorganize ಮಾಡ್ತೀವಿ. ಸೊ reorganize ಮಾಡಿ 1st November 1956 we create states and union territories in India. ಯಾವುದು ಅದು ಅಂತ ಕೇಳ್ತಾ ಇದ್ದಾರೆ. ಸೊ ದ ಆಪ್ಷನ್, ಕರೆಕ್ಟ್ ಆಪ್ಷನ್ ಇಸ್, ಇಟ್ ಇಸ್ ಅ ವೆರಿ ಈಸಿ ಕ್ವೆಶ್ಚನ್. ಐ ಥಿಂಕ್ ಆಲ್ ಆಫ್ ಯು ನೋ ಇಟ್ ಇಸ್ 14 states and 6 union territories. So the answer is option B. So next let us take the fourth question. Supreme Court said that Constitution of India is federal and federalism is basic structure of constitution. In which among the below cases? ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಬಂದು ಸುಪ್ರೀಂ ಕೋರ್ಟ್ ಹೇಳಿದ್ದು ಮೊದಲನೇ ಬಾರಿಗೆ ಕೇಶವಾನಂದ ಭಾರತಿ ಕೇಸಲ್ಲಿ ಹೇಳ್ತಾರೆ. ಬಟ್ ಇಲ್ಲಿ ಕ್ವೆಶ್ಚನ್ ಅಲ್ಲಿ ಕೇಳಿರೋದು ಫೆಡರಲಿಸಮ್ ಅನ್ನ ಯಾವಾಗ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು ಅಂತ. ಸೊ ಯಾವ ಕೇಸಲ್ಲಿ ಹೇಳಿದ್ದಾರೆ ಅಂತ ನಾವು ನೋಡಬೇಕು. ಫೆಡರಲಿಸಮ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಯೂನಿಯನ್ ಗವರ್ಮೆಂಟ್ ಇರುತ್ತೆ, ಒಂದು ಸ್ಟೇಟ್ ಗವರ್ಮೆಂಟ್ ಇರುತ್ತೆ. ಸೊ ಸ್ಟೇಟ್ ಗವರ್ಮೆಂಟ್ ಇಂಡಿಯಾದಲ್ಲಿ ವಿ ಆರ್ ನಾಟ್ ಅ ಪ್ರಾಪರ್ ಫೆಡರಲ್ ಸಿಸ್ಟಮ್ ಲೈಕ್ ಯೋರ್ USA. ನಮ್ಮ ಫೆಡರಲ್ ಸಿಸ್ಟಮ್ ಸ್ವಲ್ಪ ಬೇರೆ ಇದೆ. ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಆ್ಯಂಡ್ ವಿ ಆರ್ ನಾಟ್ ಎಕ್ಸಾಕ್ಟ್ಲಿ ಅ ಫೆಡರಲ್ ಸಿಸ್ಟಮ್. ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಫೆಡರಲ್, ಇಂಡಿಯಾ ಇಸ್ ಫೆಡರಲ್ ಅಂತ ಎಲ್ಲೂ ಬರೆದಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ದಟ್ ಫೆಡರಲ್, ಇಂಡಿಯಾ ಇಸ್ ಫೆಡರಲ್ ಆ್ಯಂಡ್ ಫೆಡರಲಿಸಮ್ ಇಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಫೆಡರಲಿಸಮ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಆ ಕಾನ್ಸೆಪ್ಟನ್ನು ತೆಗೆದು ಹಾಕಂಗಿಲ್ಲ. ಸ್ಟೇಟ್ಗಳಿಗೆ ಏನು ಪವರ್ ಕೊಡಬೇಕೋ ಅದನ್ನು ನೀಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಹೇಳಿತ್ತು. ಸೊ ಇದರಲ್ಲಿ ವಿಚ್ ಅಮಾಂಗ್ ದ ಬಿಲೋ ಕೇಸಸ್ ಅಲ್ಲಿ ಹೇಳಿತ್ತು ಅಂತ ಕ್ವೆಶ್ಚನ್. ಸೊ ದ ಫಸ್ಟ್ ಆಪ್ಷನ್ ಇಸ್ ಗೋಲಕ್ನಾಥ್ ವರ್ಸಸ್ ದ ಸ್ಟೇಟ್ ಆಫ್ ಪಂಜಾಬ್. ದ ಸೆಕೆಂಡ್ ಒನ್ ಇಸ್ ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ. ಥರ್ಡ್ ಒನ್ ಇಸ್ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಫೋರ್ತ್ ಒನ್ ಇಸ್ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆನ್ಸರ್ ಆಪ್ಷನ್ ಸಿ ಅಂಡ್ ಆನ್ಸರ್ ಇಸ್ ಆಪ್ಷನ್ ಸಿ. Let us now go to the fifth question. So fifth question is, which among the below forms of liberty are not listed under the preamble of Indian Constitution?
ಸೊ ಇಂಡಿಯನ್ ಪ್ರಿಯಾಂಬಲ್ ಅಲ್ಲಿ ಯಾವ ರೀತಿಯಾದ ಲಿಬರ್ಟಿಯನ್ನ ಕೊಡ್ತೀವಿ ಅಂತ ಲಿಸ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ದಾವ್ದು ಆಪ್ಷನ್ ಇದೆ ಇದರಲ್ಲಿ ಅಂತ ನೋಡಿದ್ರೆ ಫೇತ್, ಎಕ್ಸ್ಪ್ರೆಷನ್, ಥಾಟ್, ಡಿಗ್ನಿಟಿ. ಸೊ ದ ಆನ್ಸರ್ ಇಸ್ ಡಿ, ಡಿಗ್ನಿಟಿ. ಬಿಕಾಸ್ ಪ್ರಿಯಾಂಬಲ್ ಅಲ್ಲಿ ಹೇಳ್ತಾ ಇರೋದು ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್, ಈ 5 ಮಾತ್ರ ಕೊಡ್ತಾ ಇದ್ದಾರೆ. ಅದರಲ್ಲಿ ಡಿಗ್ನಿಟಿಯನ್ನ ಮೆನ್ಷನ್ ಮಾಡಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಡಿಗ್ನಿಟಿ ಇಸ್ ನಾಟ್ ಇನ್ ದ ಲಿಬರ್ಟಿ ಅಕಾರ್ಡಿಂಗ್ ಟು ದ ಪ್ರಿಯಾಂಬಲ್. Next question. This is a very easy question and all of you know, I think. Mysore State Act was passed in. Okay, so Mysore State Act was passed in 1973 ಅಂತ ಹೇಳಿದ್ರೆ ನಮ್ಮ ಮೈಸೂರು ಸ್ಟೇಟ್ ಅನ್ನ ನಾವು ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದು. ಸೊ ಮೈಸೂರ್ State Act changed the name of the state of Mysore to State of Karnataka in 1973. So the answer is option B. So let us take the 7th question. Which among the statements are true regarding the drafting committee? So drafting committee ಸಂಬಂಧಪಟ್ಟಿರೋ ಯಾವ ಕೆಳಗಿನ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅಂತ. Drafting committee was set up on August 19, 1947. Dr. B.R. Ambedkar was the chairman of the drafting committee. It consisted of 7 members. The final draft was introduced to the assembly on November 4th, 1948. ಸೊ ಇವಲ್ಲಿ ಯಾವ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನಾವು ನೋಡೋಕೆ ಹೋದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಬಂದು August 19, 1947 ಅಂತ ಹೇಳ್ತಾ ಇದೆ. ಬಟ್ ದ್ಯಾಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಯಾಕಂದ್ರೆ ಅದನ್ನ ಸೆಟಪ್ ಮಾಡಿದ್ದು August 29ಗೆ. August 29ಗೆ ಅದು ಸೆಟಪ್ ಆಗಿದ್ದು. ಸೊ ದ ಫಸ್ಟ್ ಆಪ್ಷನ್ ಇಸ್ ರಾಂಗ್. So the first option is wrong. It is not correct. It is August 29th. Next, Dr. B.R. Ambedkar was the chairman of the drafting committee. It is true. It consisted of 7 members. Adu kuda true. Next, the final draft was introduced to the assembly on November 4th, 1948. ಸೊ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟ್ ಮಾಡಿದಾಗ 3 ಡ್ರಾಫ್ಟ್ಗಳನ್ನು ತಯಾರಿಸ್ತಾರೆ. ಸೊ ಫಸ್ಟ್ ಡ್ರಾಫ್ಟ್ ಬಂದು ಫೆಬ್ರವರಿ 1948 ಅಲ್ಲಿ ರೆಡಿ ಆಗುತ್ತೆ. ಸೆಕೆಂಡ್ ಡ್ರಾಫ್ಟ್ ಬಂದು ಅಕ್ಟೋಬರ್ 1948 ಅಲ್ಲಿ ರೆಡಿ ಆಗುತ್ತೆ. ಥರ್ಡ್ ಡ್ರಾಫ್ಟ್ ಬಂದು November 4th, 1948 ಅಲ್ಲಿ ರೆಡಿ ಆಗುತ್ತೆ. Third draft is the final draft which was introduced to the assembly. So statement 4 is also correct. So ಯಾವುದು ಕೆಳಗಿಂದ್ರಲ್ಲಿ ಸರಿ ಅಂತ ಕೇಳಿದರೆ, ಸೊ ಆಪ್ಷನ್ 2, 3, 4 ಆರ್ ಕರೆಕ್ಟ್ ಅಂಡ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಇಫ್ ಯು ಸಿ ದ ಆಪ್ಷನ್ಸ್, ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿದೆ, 3 ಕೊಟ್ಟಿರೋದು ಆಪ್ಷನ್ ಬಿ ಯಲ್ಲಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. So let us next see the 8th question. Which among the below is not correctly paired? ಯಾವುದು ಸರಿಯಾಗಿ ಪೇರ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. The first one is Dual Government, Quit India Act 1784. Second one is Diarchy, Charter Act of 1853. Third one is Good Governance Act for India, Government of India Act 1858. Fourth one is Responsible Governance, Government of India Act 1919. ಸೊ ಫಸ್ಟ್ ಆಪ್ಷನ್ ನೋಡಿದ್ರೆ ಡ್ಯುಯಲ್ ಗವರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಡ್ಯುಯಲ್ ಗವರ್ಮೆಂಟ್ ಅಂತ ಹೇಳಿದ್ರೆ ಪಿಟ್ ಇಂಡಿಯಾ ಆಕ್ಟ್ ಕೆಳಗಡೆ ಈಸ್ಟ್ ಇಂಡಿಯಾ ಆಕ್ಟಿವಿಟೀಸ್ ಅನ್ನ ರೆಗ್ಯುಲೇಟ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಬರೀ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಥವಾ ಟ್ರೇಡಿಂಗ್ ವ್ಯಾಪಾರನ ಮಾತ್ರ ನೋಡ್ಕೋಬೇಕು ಅಂತ ಈಸ್ಟ್ ಇಂಡಿಯಾ ಕಂಪನಿಗೆ ಅಷ್ಟೇ ಕೆಲಸನ ಕೊಡ್ತಾರೆ. ಮಿಲಿಟರಿ ಮತ್ತೆ ಪೊಲಿಟಿಕಲ್ ಅಫೇರ್ಸ್ ಮುಂಚೆ ಏನು ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೋತಿತ್ತು ಅದನ್ನ ಇವಾಗ ಬ್ರಿಟಿಷ್ ಗವರ್ಮೆಂಟ್ಗೆ ಕೊಡ್ತಾರೆ. ಸೊ ಬ್ರಿಟಿಷ್ ಗವರ್ಮೆಂಟ್ ಇಂಡಿಯಾದಲ್ಲಿ ಮಿಲಿಟರಿ ಪೊಲಿಟಿಕಲ್ ಅಫೇರ್ಸ್ ನೋಡ್ಕೋತಾ ಇರುತ್ತೆ, ಟ್ರೇಡಿಂಗ್ ಆಕ್ಟಿವಿಟಿನ ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೋತಾ ಇರ್ತಾರೆ. ಸೊ ಇಬ್ರು ಕೂಡ ಗವರ್ನೆನ್ಸ್ ಅನ್ನ ಮಾಡ್ತಾ ಇರ್ತಾರೆ. ಅದನ್ನ ನಾವು ಡ್ಯುಯಲ್ ಗವರ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ದ ಸ್ಟೇಟ್ಮೆಂಟ್ ಇಸ್ ಟ್ರೂ. The statement is true that dual government got introduced with Pitt India Act of 1784. Second one is Diarchy. Diarchy ಅಂತ ಹೇಳಿದ್ರೆ ಇವಾಗ ಯಾವಾಗಲೂ ಅಷ್ಟೇ ಬ್ರಿಟಿಷ್ ಅವರು ಏನೇ ಮಾಡಿದ್ರು ಕೂಡ ಅದಕ್ಕೆ ಇಂಡಿಯನ್ಸ್ ಕ್ವೆಶ್ಚನ್ ಮಾಡಕ್ ಆಗ್ತಾ ಇರಲ್ಲ. ಸೊ ಇಂಡಿಯನ್ಸ್ ಏನ್ ಮಾಡ್ತಾರೆ ಅಸೆಂಬ್ಲಿಯಲ್ಲಿ, ಸೊ ಆ ಟೈಮಲ್ಲೂ ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಇರ್ತವೆ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅವರು ಕ್ವೆಶ್ಚನ್ ಮಾಡ್ತೀವಿ, ಅದಕ್ಕೆ ಆನ್ಸರ್ ಕೊಡಬೇಕು ನೀವು ಮಾಡಿರೋ ಆಕ್ಟಿವಿಟಿಗಳಿಗೆ ಅಂತ ಹೇಳಿ ಕೇಳ್ತಾರೆ, ಆಗ ಅದನ್ನ ಕೊಡ್ತಾರೆ. ಸೊ ದೇ ಟೆಲ್ ದಟ್ ದೇ ವಿಲ್ ಆನ್ಸರ್ ದ ಕ್ವೆಶ್ಚನ್ಸ್. ಬಟ್ ಎಲ್ಲ ಕ್ವೆಶ್ಚನ್ಗೂ ಅವರು ಆನ್ಸರ್ ಕೊಡೋದಿಲ್ಲ. ಕೆಲವೊಂದು ಕ್ವೆಶ್ಚನ್ಗಳಿಗೆ ಕೊಡ್ತೀವಿ, ಕೆಲವೊಂದು ಸಬ್ಜೆಕ್ಟ್ಗಳಿಗೆ ನಾವು ಕೊಡೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಸೆಪರೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಸೆಪರೇಟೆಡ್ ಇನ್ ಟು 2 lists. ಸೊ ದ lists in the assembly are separated into 2 categories. One is your reserved list. The other is your transferred list. ಟ್ರಾನ್ಸ್ಫರ್ಡ್ ಲಿಸ್ಟ್ ಅಂತ ಹೇಳಿದ್ರೆ ಇದು ಇಂಡಿಯನ್ಸ್ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಇಂಡಿಯಾದವ್ರನ್ನೇ ಮಂತ್ರಿಗಳನ್ನಾಗ ಮಾಡಿರ್ತಾರೆ. ಸೊ ಇಂಡಿಯಾದವರೇ ಮಂತ್ರಿಗಳಾಗಿದ್ದಾಗ ಇವ್ರಿಗೆ ಕ್ವೆಶ್ಚನ್ ಕೇಳಿದ್ರೆ ಇಂಡಿಯನ್ ಮಿನಿಸ್ಟರ್ಸ್ ಆನ್ಸರ್ ಮಾಡ್ಬೋದು ಅದನ್ನ.
ಬಟ್ ರಿಸರ್ವ್ಡ್ ಲಿಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಇದರಲ್ಲಿ ಮಂತ್ರಿಗಳು ಬ್ರಿಟಿಷೇ ಇರ್ತಾರೆ. ಇವ್ರು ಏನ್ ಮಾಡಿದ್ರು ಕೂಡ ನೀವು ಅದನ್ನ ಕೇಳಂಗಿಲ್ಲ, ಕ್ವೆಶ್ಚನ್ ಕೇಳಂಗಿಲ್ಲ. ನೀವು ಕ್ವೆಶ್ಚನ್ ಕೇಳಿದ್ರೆ ರಿಸರ್ವ್ ಲಿಸ್ಟ್ ಅಲ್ಲಿ ಅವರು ಆನ್ಸರ್ ಮಾಡೋದು ಇಲ್ಲ. ಎಕ್ಸಾಂಪಲ್ ಇಸ್ ಯೋರ್ ಲಾ ಅಂಡ್ ಆರ್ಡರ್. ಸೊ ಪೊಲೀಸ್ ಆಕ್ಟಿವಿಟೀಸ್ ಏನಾದ್ರೂ ಮಾಡ್ಲಿ ಇಂಡಿಯಾದಲ್ಲಿ, ಇಟ್ ವಾಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷ್, ಲಾ ಅಂಡ್ ಆರ್ಡರ್. ಸೊ ಲಾ ಅಂಡ್ ಆರ್ಡರ್ ಅಲ್ಲಿ ಅವ್ರು ಏನೇ ವೈಲೇಷನ್ ಮಾಡಿದ್ರು ನೀವು ಕೇಳಿದ್ರೆ ಅವರು ಆನ್ಸರ್ ಮಾಡೋದಿಲ್ಲ. ಟ್ರಾನ್ಸ್ಪೋರ್ಟ್ ಲಿಸ್ಟ್ ಒಳಗಡೆ ಹೆಲ್ತ್ ಎಲ್ಲ ಕೊಟ್ಟಿದ್ರು. ಸೊ ಹೆಲ್ತ್ ಹಾಸ್ಪಿಟಲ್ಗಳು ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇಲ್ಲ, ಡಾಕ್ಟರ್ಗಳು ಅಪಾಯಿಂಟ್ಮೆಂಟ್ ಆಗಿಲ್ಲ, ಇದನ್ನೆಲ್ಲಾನು ನೀವು ಕೇಳಿದ್ರೆ ಇಂಡಿಯಾದವ್ರನ್ನೇ ಅದಕ್ಕೆ ಮಂತ್ರಿ ಮಾಡಿದ್ರು. ಹಿ ವಾಸ್ ಆನ್ಸರಬಲ್, ಹಿ ಕುಡ್ ಆನ್ಸರ್ ಇಟ್. ಸೊ ದಿಸ್ ಇಸ್ ಯುವರ್ ಡಯಾರ್ಕಿ. But your diarchy was not introduced by Charter Act of 1853. Diarchy was introduced by Government of India Act 1919. So Government of India Act 1919 ಅಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಸೆಕೆಂಡ್ ಆಪ್ಷನ್ ಇಸ್ ರಾಂಗ್. ಇದು 1919 ಅಲ್ಲಿ ಬಂದಿತ್ತು. ಥರ್ಡ್ ಒನ್ ಬಂದ್ರೆ ಗುಡ್ ಗವರ್ನೆನ್ಸ್ ಆಕ್ಟ್ ಫಾರ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಸೊ 1857 ರಿವೋಲ್ಟ್ ಆಗತ್ತೆ. ರಿವೋಲ್ಟ್ ಅಲ್ಲಿ ಜನ ಅವ್ರಿಗೆ ಏನೇನೋ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಇಂದ ದೇ ಆರ್ ನಾಟ್ ಹ್ಯಾಪಿ ಅಂತ ದೇ ಎಕ್ಸ್ಪ್ರೆಸ್ ದೇರ್ ಆಂಗರ್. ಸೊ ಅದಕ್ಕೆ ರಿಸೆಂಟ್ಮೆಂಟ್ ಅನ್ನು ಅವ್ರು ತೋರಿಸ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ನೆಕ್ಸ್ಟ್ 1858 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಂದಾಗ ಗುಡ್ ಗವರ್ನೆನ್ಸ್ ಆಕ್ಟ್ ಇಂಡಿಯಾದಲ್ಲಿ ಮಾಡ್ತೀವಿ. ಇನ್ಮೇಲೆ ಈ ರೀತಿ ಮುಂಚೆ ಎಲ್ಲಾ ತಪ್ಪುಗಳನ್ನ ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪನಿ, ಬಟ್ ನಾಟ್ ದಿ ಬ್ರಿಟಿಷ್ ಗವರ್ಮೆಂಟ್. ಸೊ ಈಸ್ಟ್ ಇಂಡಿಯಾ ಕಂಪನಿಗೆ ಮಾಡಿದ್ದು ತಪ್ಪುಗಳನ್ನ ಇನ್ ಮುಂದಕ್ಕೆ ನಾವು ಕರೆಕ್ಷನ್ ಮಾಡಿಕೊಂಡು ಯಾವುದೇ ರೀತಿಯಾದ ತಪ್ಪುಗಳು ಆಗದೆ ಇದ್ದಂಗೆ ಇಂಡಿಯಾನ ವಿಲ್ ಮೇಕ್ ಇಟ್ ಸಿವಿಲೈಸ್ಡ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಅನ್ನ ಜಾರಿ ಮಾಡ್ತಾರೆ. ಸೊ ಇದು ಇಲ್ಲಿಂದ ಕ್ರೌನ್ ರೂಲ್ ಸ್ಟಾರ್ಟ್ಸ್ ಇನ್ ಇಂಡಿಯಾ. ಸೊ ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಇರುತ್ತೆ ಅಂಟಿಲ್ ಯೋರ್ 1857 ರಿವೋಲ್ಟ್. 1857 ರಿವೋಲ್ಟ್ ಆದ್ಮೇಲೆ ಕ್ರೌನ್ ರೂಲ್ ಬರುತ್ತೆ. ಕ್ರೌನ್ ರೂಲ್ ಬಂದಾಗ ಗುಡ್ ಗವರ್ನೆನ್ಸ್ ಬರುತ್ತೆ ಅಂತ ಹೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಅನ್ನ ಜಾರಿ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ರೆಸ್ಪಾನ್ಸಿಬಲ್ ಗವರ್ನೆನ್ಸ್. ರೆಸ್ಪಾನ್ಸಿಬಲ್ ಗವರ್ನೆನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಥವಾ ರೆಸ್ಪಾನ್ಸಿಬಲ್ ಗವರ್ನೆನ್ಸ್ ಅಂತ ಹೇಳಿದ್ರೆ, ನಾವ್ ಏನಾದ್ರೂ ಒಂದು ನಮ್ಗೆ ಈಗ ಗವರ್ಮೆಂಟ್ ಏನಾದ್ರೂ ಒಂದು ಮಾಡಿದ್ರೆ ಅದ್ರದ್ದು ಏನಾದ್ರೂ ಎಕ್ಸ್ಪ್ಲನೇಷನ್ ಬೇಕಿತ್ತು ಅಥವಾ ಅದಕ್ಕೆ ಏನಾದ್ರೂ ನಾವು ಕ್ವೆಶ್ಚನ್ ಕೇಳಿದ್ರೆ ಅವರು ಆನ್ಸರ್ ಅನ್ನ ಕೊಡ್ಲೇಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಆಸ್ಕಿಂಗ್ ಯುವರ್ ಫೈನಾನ್ಸ್ ಮಿನಿಸ್ಟರ್ ಎನಿ ಕ್ವೆಶ್ಚನ್ ಇನ್ ದ ಬಡ್ಜೆಟ್ ಆಫ್ ಇಂಡಿಯಾ, ಫೈನಾನ್ಸ್ ಮಿನಿಸ್ಟರ್ ಶುಡ್ ಆನ್ಸರ್ ಇಟ್. ಅವ್ರು ಆನ್ಸರ್ ಕೊಟ್ರೇನೆ ಅದನ್ನ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಂತ ನಾವು ಹೇಳಿ ಕರಿತೀವಿ. ಸೊ ಈ ರೀತಿ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಲ್ಲಿ. ಸೊ ದಟ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ. ಸೊ ಆಪ್ಷನ್ ಸಿ ನು ಟ್ರೂ, ಆಪ್ಷನ್ ಡಿ ನು ಟ್ರೂ, ಎ ನು ಟ್ರೂ. ಓಕೆ, ಸೊ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಬಂದು ಇಟ್ ಈಸ್ ಒನ್ ಆಫ್ ದಿ ಕೀ ಫೀಚರ್ಸ್ ಆಫ್ ಯರ್ ಪಾರ್ಲಿಮೆಂಟರಿ ಸಿಸ್ಟಮ್. ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಯಾವತ್ತೂ ಕೂಡ ಅಷ್ಟೇನೆ ನೀವು ಮಂತ್ರಿಗಳಿಗೆ ಅಥವಾ ರೂಲಿಂಗ್ ಗವರ್ಮೆಂಟ್ಗೆ ನೀವು ಕ್ವೆಶ್ಚನ್ಗಳನ್ನ ಕೇಳ್ತೀರಾ, ಅವರು ಅದಕ್ಕೆ ಆನ್ಸರ್ ಅನ್ನ ಕೊಡ್ತಾರೆ. ಅದು ಇಟ್ ಇಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಫೀಚರ್ಸ್ ಇನ್ ಯೋರ್ ಪಾರ್ಲಿಮೆಂಟರಿ ಸಿಸ್ಟಮ್. Parliamentary system always gives a responsible government. Okay, so let us see the answer. The answer is answer B, which is wrong. Okay, next, coming to the question number 9. Which among the below statement is false anta kelidare? Yavadu tapp anta kelidare? First option is first Indian budget was by James Wilson in 1869. ಮೊದಲ ಇಂಡಿಯನ್ ಬಜೆಟ್ ಅನ್ನ ಮಾಡಿದ್ದು ಜೇಮ್ಸ್ ವಿಲ್ಸನ್ 1869 ನಲ್ಲಿ. ಇಂಡಿಪೆಂಡೆಂಟ್ ಇಂಡಿಯಾ ಫಸ್ಟ್ ಬಜೆಟ್ ವಾಸ್ ಬೈ R.K. Shanmugam Chetty ಆನ್ 26 ನವೆಂಬರ್ 1947. ಸೊ ಈ ಎರಡು ಆಪ್ಷನ್ಗಳು ಇದು ಫ್ಯಾಕ್ಟ್ಸ್ ಇದು. ಸೊ ಈ ಎರಡು ಆಪ್ಷನ್ಗಳನ್ನ ನೋಡಿದ್ರೆ ಎರಡು ಆಪ್ಷನ್ ಕರೆಕ್ಟ್, ಬೋತ್ ಆರ್ ಟ್ರೂ. ಸೊ ದ ಆಪ್ಷನ್ ಇಸ್ ಡಿ, ನೈದರ್ ಒನ್ ನಾರ್ ಟು. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್, ಎಕ್ಸ್ಟ್ರಾ ಪಾಯಿಂಟ್ ಅನ್ನ ನಿಮ್ಗೆ ಆಡ್ ಮಾಡ್ಕೊಳ್ಳಿ. ದ ಡಿಸ್ಕಷನ್ ಆನ್ ಬಡ್ಜೆಟ್ ಇನ್ಕ್ಲೂಡಿಂಗ್ ಸಪ್ಲಿಮೆಂಟರಿ ಕ್ವೆಶನ್ಸ್ ವಾಸ್ ಅಲೌಡ್ ಬೈ ಮಾರ್ಲೆ ಅಂಡ್ ಮಿಂಟೋ ರಿಫಾರ್ಮ್ಸ್ ಇನ್ 1909. ಸೊ ಬಡ್ಜೆಟ್ ಯಾವಾಗ್ಲೂ ಬ್ರಿಟಿಷ್ ಅವರು ತಯಾರಿಸಿ ಅದನ್ನ ಇಂಡಿಯಾದವ್ರಿಗೆ ಕೊಟ್ಬಿಡ್ತಿದ್ರು. ಆದ್ರೆ ಇಂಡಿಯನ್ಸ್ ನಾವ್ ಅದನ್ನ ಏನು ಕ್ವೆಶ್ಚನ್ ಮಾಡಂಗಿರ್ಲಿಲ್ಲ. ಯಾಕೆ ನಮ್ಗೆ ಹೆಲ್ತ್ ಸೆಕ್ಟರ್ಗೆ, ಎಜುಕೇಶನ್ಗೆಲ್ಲ ನೀವು ಎಕ್ಸ್ಟ್ರಾ ಪ್ರಾವಿಷನ್ ಕೊಟ್ಟಿಲ್ಲ, ಅದಕ್ಕೆ ಯಾಕೆ ದುಡ್ಡು ಕೊಟ್ಟಿಲ್ಲ ಜಾಸ್ತಿ, ಅದೆಲ್ಲ ಕೊಡಿ ಇಂಡಿಯನ್ ಡೆವಲಪ್ಮೆಂಟ್ಗೆ ಅಂತ ನಾವು ಕ್ವೆಶ್ಚನ್ ಕೇಳಂಗಿರ್ಲಿಲ್ಲ. ಆ ರೀತಿ ಇತ್ತು. But Minto-Morley reforms 1909 ಆದ್ಮೇಲಿಂದ questioning of the budget was allowed. Okay, so this is one additional point which you can add in case of your budget. Next, 10th question. Consider the following statements about Morley-Minto reforms. Morley-Minto reforms ಬಂದಿದ್ದು 1909 ಅಲ್ಲಿ ಬರುತ್ತೆ. So either related, which among the below statements are true ಅಂತ ಕೇಳ್ತಾ ಇದ್ದಾರೆ. Provincial Legislative Council came to have non-official majority. ನಾನ್ ಅಫಿಷಿಯಲ್ ಮೆಜಾರಿಟಿ ಅಂತ ಹೇಳಿದ್ರೆ ನಾನ್ ಅಫಿಷಿಯಲ್ ಮೆಂಬರ್ಸ್ ವರ್ ಇಂಡಿಯನ್ಸ್.
ಸೊ ಇಂಡಿಯಾದವ್ರೇನೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮೆಜಾರಿಟಿ ಇರ್ಬೋದು, ಇವ್ರದೇ ಸಂಖ್ಯೆ ಜಾಸ್ತಿ ಇರ್ಬೋದು ಅಂತ ಹೇಳಿ. ನಂಬರ್ ಆಫ್ ಇಂಡಿಯನ್ ಮೆಂಬರ್ಸ್ ವರ್ ಗಿವನ್ ಮೆಜಾರಿಟಿ, ದೇ ವರ್ ಮೋರ್ ಇನ್ ನಂಬರ್ ವೆನ್ ಕಂಪೇರ್ಡ್ ಟು ದ ಬ್ರಿಟಿಷ್. ಸೊ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಆ ಕಾಲದಲ್ಲಿ ಸ್ಟೇಟ್ಗಳಂತ ಇರಲಿಲ್ಲ, ಸ್ಟೇಟ್ಗಳನ್ನ ಪ್ರಾವಿನ್ಸಸ್ ಅಂತ ಕರೀತಾ ಇದ್ರು. ಸೊ ಪ್ರಾವಿನ್ಸಸ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಅಫಿಷಿಯಲ್ ನಾನ್ ಅಫಿಷಿಯಲ್ ಮೆಜಾರಿಟಿ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. Next, the discussion on budget including supplementary questions was allowed for the first time. ಸೊ ಹಿಂದೆನೆ ನೋಡಿದ್ದೀರಾ, ಇದನ್ನ ಕೊಟ್ಟಿದ್ದು ಮಾರ್ಲಿಮೆಂಟೋ ರಿಫಾರ್ಮ್ಸ್ ಅಲ್ಲೇ, ಕ್ವೆಶ್ಚನ್ ನ ಕೇಳಕ್ಕೆ ಬಡ್ಜೆಟ್ ಮೇಲೆ ಕೊಟ್ಟಿದ್ದು ಮಾರ್ಲಿಮೆಂಟೋ ರಿಫಾರ್ಮ್ಸ್ ಅಲ್ಲಿ. ಸೊ ಆಬ್ವಿಯಸ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ನೆಕ್ಸ್ಟ್, ಮುಸ್ಲಿಮ್ಸ್ ವರ್ ಗಿವನ್ ಸೆಪರೇಟ್ ಎಲೆಕ್ಟೋರೇಟ್. ಸೊ ಸೆಪರೇಟ್ ಎಲೆಕ್ಟೋರೇಟ್ ಮುಸ್ಲಿಮ್ಸ್ಗೆ ಕೊಟ್ಟಿದ್ದು ಮಿಂಟೋ ಮಾರ್ಲಿ ರಿಫಾರ್ಮ್ಸ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ದಟ್ ಇಸ್ ಟ್ರೂ ಸ್ಟೇಟ್ಮೆಂಟ್. ಸೊ ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಅಬೌವ್ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟು ಕೂಡ ಕರೆಕ್ಟೇ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಅಫಿಷಿಯಲ್ ನಾನ್ ಅಫಿಷಿಯಲ್ ಮೆಜಾರಿಟಿ ಇಂಡಿಯನ್ಸ್ಗೆ ಕೊಟ್ಟರು ಇದರಲ್ಲಿ. ಆಮೇಲಿಂದ ಬಡ್ಜೆಟ್ ಡಿಸ್ಕಸ್ ಮಾಡೋಕ್ಕೂ ಕೊಟ್ಟರು. ಆಮೇಲಿಂದ ಮುಸ್ಲಿಮ್ಸ್ಗೆ ಸೆಪರೇಟ್ ಎಲೆಕ್ಟೋರೇಟ್ ಕೊಟ್ಟರು. ದಟ್ ಈಸ್ ವೈ ಲಾರ್ಡ್ ಮಿಂಟೋ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಕಮ್ಯುನಲಿಸಮ್. ಓಕೆ, ಸೊ ಹಿ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಕಮ್ಯುನಲಿಸಮ್ ಬಿಕಾಸ್ ಹಿ ಕ್ರಿಯೇಟೆಡ್ ಯೋರ್ ಹಿಂದೂ ಮುಸ್ಲಿಂ ಡಿವೈಡ್ ಇನ್ ಇಂಡಿಯಾ. ಹಿಂದೂ ಮುಸ್ಲಿಂ ಜಗಳಗಳು ಏನಾಗ್ತವೆ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ಅದಕ್ಕೂ ಮುಂಚೆ ಈ ರೀತಿ ರಿಲಿಜನ್ ಮೇಲೆ ಜಗಳಗಳನ್ನ ನಾವು ಆಡ್ತಾ ಇರಲಿಲ್ಲ. ಇದಾದ್ಮೇಲಿಂದಾನೇ ನಾವು ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇಟ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಓಕೆ, ಸೊ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, coming to the 11th question. Integration of princely state, which among the below is not correctly matched? Not correctly ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದು ಸರಿಯಾಗಿಲ್ಲ ಅಂತ. ಜೂನಾಗಢ್ ಫೆಬ್ರವರಿ 20, 1948. ಜಮ್ಮು ಕಾಶ್ಮೀರ್ ಅಕ್ಟೋಬರ್ 16, 1947. ಹೈದರಾಬಾದ್ ಸೆಪ್ಟೆಂಬರ್ 17, 1948. ಸೊ ಜೂನಾಗಢ್ನ ವಿ ಆಡೆಡ್ ಥ್ರೂ ಅ ರೆಫರೆಂಡಮ್. ಸೊ ರೆಫರೆಂಡಮ್ ಮೂಲಕ ನಾವು ಆ್ಯಡ್ ಮಾಡ್ತೀವಿ. ಅವರನ್ನ ಇಂಡಿಯಾಗೆ ಸೇರಿಸ್ಕೊಂಡಿದ್ದು ಫೆಬ್ರವರಿ 20, 1948. ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಹೈದರಾಬಾದನ್ನ ವಿತ್ ಪೊಲೀಸ್ ಆಕ್ಷನ್ ಆರ್ ಆಪರೇಷನ್ ಕ್ಯಾಟರ್ಪಿಲ್ಲರ್. ಅದು ಕೂಡ ಸೆಪ್ಟೆಂಬರ್ 17, 1948. ಕರೆಕ್ಟ್ ಆಪ್ಷನ್. ಜಮ್ಮು ಆ್ಯಂಡ್ ಕಾಶ್ಮೀರ್ನ ಇಂಟಿಗ್ರೇಟ್ ಮಾಡೋದು ನಾವು ವಿತ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಬಟ್ ಅದನ್ನ ಅಕ್ಟೋಬರ್ 16, 1947ಗೆ ನಾವು ಇಂಟಿಗ್ರೇಟ್ ಮಾಡೋದಿಲ್ಲ. ಅಕ್ಟೋಬರ್ 26, 1947ಗೆ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಸೊ ದಿಸ್ ಆಪ್ಷನ್ ಈಸ್ ರಾಂಗ್. ಸೊ ಸೆಕೆಂಡ್ ಆಪ್ಷನ್ ಇಸ್ ರಾಂಗ್. ಸೊ ಇದರಲ್ಲಿ ಕೆಳಗಡೆದ್ರಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ ಬಿ, 2 ಓನ್ಲಿ. ಓಕೆ, ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, 12th one. Macaulay Committee on Civil Services was appointed by which of the following acts? So Macaulay Committee ನಮಗೆ 2 ಕೆಲಸಗಳನ್ನ ಮಾಡಿದ್ದಾರೆ. One, they codified the laws for India. The second one is your public service exams. ಸೊ ಆಗ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ICS ಎಕ್ಸಾಮ್ಗಳನ್ನ ಮಾಡ್ತಿದ್ರು. ಸೊ ಎಕ್ಸಾಮ್ ಫಾರ್ಮ್ಯಾಟ್ ಹೇಗಿರಬೇಕು, ಪ್ಯಾಟರ್ನ್ ಹೇಗಿರಬೇಕು, ಮತ್ತೆ ಇಂಡಿಯನ್ಸ್ ಅನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇವರು ಆಲ್ಮೋಸ್ಟ್ ಬೈ ದ ಟೈಮ್ ಇಟ್ ಈಸ್ 1853 ಫುಲ್ ಇಂಡಿಯಾ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಮೇಜರ್ ವಾರ್ಗಳು ಆಗೋಗಿದೆ. ಮರಾಠ ವಾರ್ ಆಗೋಗಿದೆ, ಮೈಸೂರು ವಾರ್ ಆಗೋಗಿದೆ, ಬೆಂಗಾಲ್ ಫುಲ್ ಅಕ್ವಿಸಿಷನ್ ಆಗೋಗಿದೆ. ಸೊ ದೇ ಹ್ಯಾವ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಲ್ ದಿ ವಾರ್ಸ್ ಆ್ಯಂಡ್ ಫುಲ್ ಇಂಡಿಯಾ ಇಸ್ ಆಲ್ಮೋಸ್ಟ್ ಇಂಟಿಗ್ರೇಟೆಡ್ ಟು ಬ್ರಿಟಿಷ್. ಸೊ ಇವ್ರಿಗೆ ಇವಾಗ ಆಫೀಸರ್ಸ್ ಜಾಸ್ತಿ ಬೇಕಾಗ್ತಾರೆ. ಸೊ ಇಂಡಿಯನ್ಸ್ ಅನ್ನ ಸೇರಿಸ್ಕೋಬೇಕು ಅಂತ ಹೇಳಿ ಮೆಕಾಲೆ ಕಮಿಟಿ ಸೆಟಪ್ ಮಾಡಿ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಸೆಟ್ ಮಾಡಿ ಅದಕ್ಕೆ ಅಂತ ಹೇಳ್ತಾರೆ. ಸೊ ದ ಆಪ್ಷನ್ ಇಸ್ ಚಾರ್ಟರ್ ಆಕ್ಟ್ ಆಫ್ 1853. ಸೊ ಚಾರ್ಟರ್ ಆಕ್ಟ್ ಆಫ್ 1853, ಆನ್ಸರ್ ಇಸ್ ಎ. So let us now look at the 13th question. 13th question alli, which among the below statements is not true regarding the provisions of Regulating Act of India ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಇವಾಗ ಯಾವುದು ಸರಿಯಾಗಿಲ್ಲ. ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಅ ಪ್ರೊವಿಷನ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ಇಂಡಿಯಾ ಅಂತ ಕೇಳ್ತಿದ್ದಾರೆ. The first option is it designated Governor of Bengal as the Governor General of Bengal. So Governor of Bengal ನ Governor General of Bengal ಅಂತ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್. ಇದು ಯಾಕಂತ ಹೇಳಿದ್ರೆ ಗವರ್ನರ್ ಆಫ್ ಬೆಂಗಾಲ್ ಕೆಳಗಡೆಗೆ ಮಡ್ರಾಸ್ ಮತ್ತೆ ಬಾಂಬೆನ ತಗೊಂಡ್ ಬರ್ತಾರೆ. ಸೊ ಗವರ್ನರ್ ಆಫ್ ಬೆಂಗಾಲ್ ಕೆಳಗೆ ಗವರ್ನರ್ ಆಫ್ ಮಡ್ರಾಸ್ ಮತ್ತೆ ಗವರ್ನರ್ ಆಫ್ ಬಾಂಬೆ ಬಂದಾಗ
ಇವರನ್ನ ಗವರ್ನರ್ ಜನರಲ್ ಅಂತ ಹೇಳಿ ಕರೀತಾರೆ. ಸೊ ದ ಫಸ್ಟ್ ಆಪ್ಷನ್ ಇಸ್ ಟ್ರೂ, ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ದ ಸೆಕೆಂಡ್ ಒನ್ ಇಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 ಮೆಂಬರ್ಸ್ ಟು ಅಸಿಸ್ಟ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಲಾಗಳನ್ನ ಮಾಡಕ್ಕೆ, ಯಾಕಂದ್ರೆ ಇಷ್ಟು ದಿವಸ 3 ಸಪರೇಟ್ ರೀಜನ್ ಇತ್ತು, ಬೆಂಗಾಲು, ಬಾಂಬೆ ಮತ್ತೆ ಮಡ್ರಾಸು. ಅವ್ರವ್ರ ಲಾ ಅವ್ರವ್ರು ಮಾಡ್ಕೋತಾ ಇದ್ರು. ಬಟ್ ಈ ರೆಗ್ಯುಲೇಟಿಂಗ್ ಆಕ್ಟ್ ಆದ್ಮೇಲಿಂದ ಹೇಳ್ತಾರೆ ಬೆಂಗಾಲ್ ಇಂದ ಲಾಗಳು ಬರ್ತವೆ, ಅದನ್ನ ಬಾಂಬೆ ಮತ್ತೆ ಮಡ್ರಾಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಆಗ ನಿಮ್ಗೆ ಬೆಂಗಾಲಿ ಎಲ್ಲಾ ಲಾಗಳನ್ನು ಮಾಡಬೇಕು, ಗವರ್ನರ್ ಜನರಲ್ ಒಬ್ಬರೇ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಕೊಡ್ತಾರೆ, ಅದರಲ್ಲಿ 4 ಮೆಂಬರ್ಸ್ ಇರ್ತಾರೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಬಿ ಈಸ್ ಆಲ್ಸೋ ಕರೆಕ್ಟ್. ಥರ್ಡ್ ಒನ್ ಇಸ್ ಇಟ್ ಪ್ರೊವೈಡೆಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕಟಾ. ಸೊ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕಟಾನ 1774 ಅಲ್ಲಿ ಸೆಟಪ್ ಮಾಡ್ತಾರೆ, ಅದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಡಿ, ಇಟ್ ಎಸ್ಟಾಬ್ಲಿಷ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಮ್ಯಾನೇಜಿಂಗ್ ಪೊಲಿಟಿಕಲ್ ಅಫೇರ್ಸ್. ಸೊ ಇಲ್ಲಿ ಹೇಳ್ತಾ ಇರೋದು ಇವರು ಪೊಲಿಟಿಕಲ್ ಅಫೇರ್ಸ್ ಮತ್ತೆ ಕಮರ್ಷಿಯಲ್ ಟ್ರೇಡ್ ಆಕ್ಟಿವಿಟಿನ ಸೆಪರೇಟ್ ಮಾಡಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ. ಬಟ್ ಈ ಆಪ್ಷನ್ ಬಂದು ತಪ್ಪು, ಯಾಕಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಬರೋದು ಪಿಟ್ ಇಂಡಿಯಾ ಆಕ್ಟ್ ಅಲ್ಲಿ ಬರುತ್ತೆ, 1784 ಅಲ್ಲಿ ಬರುತ್ತೆ, ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಬರೋದಿಲ್ಲ. ಸೊ ವಾಟ್ ಈಸ್ ಯೋರ್ ಆಪ್ಷನ್ ಡಿ? ಆಪ್ಷನ್ ಡಿ, ಇಫ್ ಯು ಸಿ, ದೇ ಸ್ಟಾರ್ಟೆಡ್ court of directors who are supposed to be reporting to the British government. So court of directors start ಮಾಡ್ತಾರೆ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಸ್ಟಾರ್ಟ್ ಮಾಡೋದಿಲ್ಲ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರಿಗೆ ಪ್ರತಿಯೊಂದು ಆಕ್ಟಿವಿಟಿನೂ ನೀವು ಈಗ ಬ್ರಿಟಿಷ್ ಗವರ್ಮೆಂಟ್ಗೆ ಅದನ್ನ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಆಪ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಒನ್ ಮೋರ್ ಪಾಯಿಂಟ್ ವಿಚ್ ಯು ಕ್ಯಾನ್ ನೋಟ್ ಡೌನ್ ಇಸ್ ದರ್ ವಾಸ್ 1 ಚೀಫ್ ಜಸ್ಟಿಸ್ and 3 judges in your Supreme Court. So that is one of your extra additional points, and your Madras and Bombay were made subordinate to Bengal. So Madras, Bombay, Bengal ಕೆಳಗಡೆ ಬರ್ತಾ ಇತ್ತು. So answer is option D, because option D is false. ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿಲ್ಲ. ಆನ್ಸರ್ ಇಸ್ ಆಪ್ಷನ್ ಡಿ. So next question, 14th. Consider the following statements regarding the Constituent Assembly. First point is the chairman of the steering committee was Dr. Rajendra Prasad. Second one, chairman of Provincial Constitution Committee was Sardar Vallabhbhai Patel. Third one is the chairman of the Fundamental Rights Subcommittee was J.B. Kriplani. Fourth one, the chairman of Union Power Committee was Jawaharlal Nehru. ಸೊ ಇದರಲ್ಲಿ ಕಮಿಟಿಗಳಲ್ಲಿ ಅವ್ರಿಗೆ ಸ್ಪೆಸಿಫಿಕ್ ಟಾಸ್ಕ್ ಅನ್ನ ಕೊಟ್ಟು ಅದ್ರ ಬಗ್ಗೆ ರಿಸರ್ಚ್ ಆಗಲಿ ಅಥವಾ ಕೆಲವೊಂದು ನೆಗೋಸಿಯೇಷನ್ಸ್ ಆಗಲಿ ಅಥವಾ ಡಿಸಿಷನ್ ಆಗಲಿ ತಗೊಳ್ಳಿ ಅಂತ ಹೇಳಿ ಯಾವ್ದು ಬೆಸ್ಟ್ ಇದೆ ವೆನ್ ಕಂಪೇರ್ಡ್ ಟು ಆಲ್ ದಿ ಕಾನ್ಸ್ಟಿಟ್ಯೂಷನ್ಸ್. ಸೊ ದೇ ಹ್ಯಾವ್ ಟು ರೀಡ್ ಆಲ್ ದಿ ಕಾನ್ಸ್ಟಿಟ್ಯೂಷನ್ಸ್, ದೇ ಹ್ಯಾವ್ ಟು ಗೆಟ್ ದಿ ಬೆಸ್ಟ್ ಪಾಸಿಬಲ್ ಲಾ ಫಾರ್ ಇಂಡಿಯಾ ರಿಗಾರ್ಡಿಂಗ್ ದ ಸಬ್ಜೆಕ್ಟ್ ಗಿವನ್. ಸೊ ಈ ರೀತಿ ಕಮಿಟಿಗಳಲ್ಲಿ ಡಿವೈಡ್ ಮಾಡಿ ಕೆಲಸ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಯಾವ ಕಮಿಟಿಗೆ ಯಾರು ಚೇರ್ಮನ್ ಅಂತ ಇದರಲ್ಲಿ ಆಪ್ಷನ್ಸ್ ಅಲ್ಲಿ ಇದೆ. ಸೊ ಇದರಲ್ಲಿ ಕೇಳಿರೋದು ವಿಚ್ ಅಮಾಂಗ್ ದಿ ಬಿಲೋಸ್ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದು ಸರಿಯಾಗಿದೆ, ಯಾವುದು ಟ್ರೂ ಅಂತ ಕೇಳಿದ್ದಾರೆ. 4 ಕೂಡ ಕರೆಕ್ಟೇ, 4 ಆಪ್ಷನ್ಸ್ ಕರೆಕ್ಟ್ ಆಗಿದೆ, 4ಕ್ಕೂ ಚೇರ್ಮನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಮಿಟಿಗಳಿಗೆ ಚೇರ್ಮನ್ ಯಾರು ಅಂತ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಯೂನಿಯನ್ ಪವರ್ ಕಮಿಟಿ ಮತ್ತೆ ಸ್ಟೇಟ್ಸ್ ಕಮಿಟಿ, 3ಕ್ಕೆ ಜವಾಹರ್ಲಾಲ್ ನೆಹರು ಅವರು ಚೇರ್ಮನ್ ಆಗಿರ್ತಾರೆ. ಚೇರ್ಮನ್ ಆನ್ ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಆ್ಯಂಡ್ ಟ್ರೈಬಲ್ ಆ್ಯಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್. ರೂಲ್ಸ್ ಆಫ್ ಪ್ರೊಸೀಜರ್ ಸ್ಟೀರಿಂಗ್ ಕಮಿಟಿ, ಅಡ್ಹಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲಾಗ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಚೇರ್ಮನ್ ಆಫ್ ಕಮಿಟಿ ಆಫ್ ನಾರ್ತ್ ಈಸ್ಟ್ ಆ್ಯಂಡ್ ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂಗೆ ಗೋಪಿನಾಥ್ ಬರ್ದೋಲಿ ಅವರು. ಚೇರ್ಮನ್ ಆಫ್ ಎಕ್ಸ್ಕ್ಲೂಡೆಡ್ ಆ್ಯಂಡ್ ಪಾರ್ಷಲಿ ಎಕ್ಸ್ಕ್ಲೂಡೆಡ್ ಏರಿಯಾ ಸಬ್ ಕಮಿಟಿ ಬಂದು A.V. ಟಕ್ಕರ್. Okay, so these are the important committees and their chairman. Drafting committee, obviously we know that it is Dr. B.R. Ambedkar. Already we have discussed the question. Next, 15th question bandu, which among the below are essential characteristics of democracy? So ನಿಮ್ಮ ಕಂಟ್ರಿಯಲ್ಲಿ ಇಫ್ ಯು ಹ್ಯಾವ್ ಚೋಸನ್ ಡೆಮೋಕ್ರಸಿ, ಅದು ಕರೆಕ್ಟಾಗಿ ಇರೋಕ್ಕೆ ಕೆಳಗಿಂದ್ರಲ್ಲಿ ಯಾವ್ದ್ಯಾವ್ದು ಇರಲೇಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ದ ಇಂಡಿಪೆಂಡೆನ್ಸ್ ಆಫ್ ಫಸ್ಟ್ ಆಪ್ಷನ್ ಬಂದು ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಸೆಪರೇಷನ್ ಆಫ್ ಪವರ್ಸ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂತ ಹೇಳಿದ್ರೆ ಜುಡಿಷಿಯರಿಯಲ್ಲಿ ಇವಾಗ ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಯೋರ್ ಹೈಕೋರ್ಟ್ ಜಡ್ಜಸ್ಗೆ
ಗೌರ್ಮೆಂಟಿಂದ ಯಾವುದೇ ರೀತಿಯಾದ ಇಂಟರ್ಫರೆನ್ಸ್ ಇರೋದಿಲ್ಲ. ಎಕ್ಸಿಕ್ಯೂಟಿವ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಟು ದ ಜುಡಿಷಿಯರಿ ಆಕ್ಟಿವಿಟೀಸ್. ಸೊ ಜುಡಿಷಿಯರಿ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಆ್ಯಂಡ್ your executive cannot interfere into the affairs of the judiciary also. So independence of judiciary. Next, separation of powers. Separation of powers ಅಲ್ಲಿ ನಾವು legislature, executive, judiciary ಅಂತ ಮೂರನ್ನು ಡಿವೈಡ್ ಮಾಡಿದ್ದೀವಿ. ಸೊ ದ್ಯಾಟ್ ದೆರ್ ಇಸ್ ನೋ ಸಿಂಗಲ್ ಅಥಾರಿಟೇರಿಯನ್ ಪವರ್. ಒಬ್ಬರ ಕೈಲೇ ಪವರ್ ಕೊಟ್ಟರೆ ಅಥಾರಿಟೇರಿಯನ್ಶಿಪ್ ಅಥವಾ ಡಿಕ್ಟೇಟರ್ಶಿಪ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾವು ಡಿವೈಡ್ ಮಾಡಿದ್ದೀವಿ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿಗೆ. ನೆಕ್ಸ್ಟ್, ದ ಹೋಲ್ಡಿಂಗ್ ಆಫ್ ಪೀರಿಯಾಡಿಕ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ಸೊ ಪೀರಿಯಾಡಿಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಒನ್ಸ್ ಇನ್ 5 years ನಾವು ಎಲೆಕ್ಷನ್ ಮಾಡ್ತೀವಿ. ಸೊ 5 years ಮಾಡಲೇಬೇಕು. ಸೊ ಅದನ್ನು ಪೀರಿಯಾಡಿಕ್ ಅಂತೀವಿ. ಸೊ ಪೀರಿಯಾಡಿಕ್ ಎಲೆಕ್ಷನ್ಸ್ ಆಗಬೇಕು, ಫ್ರೀ ಆ್ಯಂಡ್ ಫೇರ್ ಆಗಬೇಕು, ಮತ್ತು ಯೂನಿವರ್ಸಲ್ ಸಫ್ರೇಜ್ ಇರಬೇಕು, ಎಲ್ರಿಗೂ ವೋಟಿಂಗ್ ರೈಟ್ಸ್ ಅನ್ನು ಕೊಡಬೇಕು, ಮತ್ತು ಸೀಕ್ರೆಟ್ ಬ್ಯಾಲೆಟ್. ಸೊ ನಾವು ವೋಟ್ ಹಾಕಬೇಕಾದ್ರೆ ಯು ಸಿ ದಟ್ ಇಟ್ ಇಸ್ ಕನ್ಸೀಲ್ಡ್ ಏರಿಯಾ ಆ್ಯಂಡ್ ದರ್ ಇಸ್ ಸೀಕ್ರೆಟ್ ಬ್ಯಾಲೆಟ್. ನಾವು ಯಾರಿಗೆ ವೋಟ್ ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಸೀಕ್ರೆಟ್ ಬ್ಯಾಲೆಟ್ ಇರಬೇಕು. ನೆಕ್ಸ್ಟ್, ಫ್ರೀ, ಇಂಡಿಪೆಂಡೆಂಟ್ ಆ್ಯಂಡ್ ಪ್ಲೂರಲಿಸ್ಟಿಕ್ ಮೀಡಿಯಾ. ಮೀಡಿಯಾ ಬಂದು ಫ್ರೀ, ಇಂಡಿಪೆಂಡೆಂಟ್ ಆ್ಯಂಡ್ ಪ್ಲೂರಲಿಸ್ಟಿಕ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ ಡೆಮೋಕ್ರಸಿಗೆ ಬೇಕಾಗಿರೋಂಥವು ಅಂತ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ, ಎಲ್ಲವೂ ಬೇಕು, 4 ಬೇಕು. ಸೊ ಈ ಡೆಮೋಕ್ರಸಿಗೆ ಬೇಕಾಗಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸನ್ನು ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅವರು ಕೊಟ್ಟಿದ್ದಾರೆ. ಸೊ ಅವರು ಯಾವ್ದ್ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ನೋಡೋಣ. ಸೊ ಎಸೆನ್ಷಿಯಲ್ ಎಲಿಮೆಂಟ್ಸ್ ಫಾರ್ ಡೆಮೋಕ್ರಸಿ. ಡೆಮೋಕ್ರಸಿ ನಿಮ್ಮ ದೇಶದಲ್ಲಿ ಇರಬೇಕು ಅಂದರೆ ಈ ಕೆಳಗಡೆ ಕ್ವಾಲಿಟಿಗಳು ಇರಲೇಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಹೇಳಿದೆ. ಸೊ ಯಾವ್ದ್ಯಾವ್ದು ಅಂತ ನೋಡೋಣ. ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ಫ್ರೀಡಮ್ಸ್. ಸೊ ನಮ್ಮ ಫಂಡಮೆಂಟಲ್ ರೈಟ್ಸು ಅದು ಫಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್, ಫ್ರೀಡಮ್ ಆಫ್ ಅಸೋಸಿಯೇಷನ್, ದಟ್ ಈಸ್ ಯುವರ್ ಆರ್ಟಿಕಲ್ ನಂಬರ್ 19 ಬರುತ್ತೆ ನಮ್ಮಲ್ಲಿ. ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಒಪಿನಿಯನ್, ಅದು ಕೂಡ ನಮ್ಮ ಆರ್ಟಿಕಲ್ 19 ಬರುತ್ತೆ. ಯಾಕಂದರೆ ಆರ್ಟಿಕಲ್ 19 ಇಸ್ ಫುಲ್ಲಿ ಬೇಸ್ಡ್ ಆನ್ ಯುವರ್ ಫ್ರೀಡಮ್. ನೆಕ್ಸ್ಟ್, ಆಕ್ಸೆಸ್ ಆಫ್ ಪವರ್ ಆ್ಯಂಡ್ ಇಟ್ಸ್ ಎಕ್ಸಸೈಸ್ ಇನ್ ಅಕಾರ್ಡೆನ್ಸ್ ವಿತ್ ರೂಲ್ ಆಫ್ ಲಾ. Rule of law means nobody is above law, and especially you have a limited government. ಒಂದು ಲಿಮಿಟೆಡ್ ಗವರ್ಮೆಂಟ್ ಇರುತ್ತೆ ಇಫ್ ಯು ಹ್ಯಾವ್ ರೂಲ್ ಆಫ್ ಲಾ ಆ್ಯಂಡ್ ನೋಬಡಿ ಈಸ್ ಅಬವ್ ಲಾ. ಎವ್ರಿಬಡಿ ಕಮ್ಸ್ ಅಂಡರ್ ದ ಲಾ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಮ್ ಇನ್ ದಿ ಕಂಟ್ರಿ. ನೆಕ್ಸ್ಟ್, holding of periodic free and fair elections by universal suffrage and by secret ballot as the expression of the will of the people. So universal suffrage ಅಂತ ಹೇಳಿದ್ರೆ ಒಂದು ಅಬೌವ್ ಒನ್ ಪರ್ಟಿಕ್ಯುಲರ್ ಏಜ್ ಆದಮೇಲೆ ಅವ್ರನ್ನ ಅಡಲ್ಟ್ ಅಂತ ಕನ್ಸಿಡರ್ ಮಾಡಿ ವೋಟಿಂಗ್ ರೈಟ್ಸನ್ನು ಕೊಟ್ಟಿದ್ದೀವಿ. ಅದಕ್ಕೆ ಅದನ್ನು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ದ ವೋಟಿಂಗ್ ಏಜ್ ಇಸ್ ಅಬೌವ್ ದಿ ಏಜ್ ಆಫ್ 18. ಅಬೌವ್ ದಿ ಏಜ್ ಆಫ್ 18 ವಿ ಕನ್ಸಿಡರ್ ದೆಮ್ ಟು ಬಿ ಅಡಲ್ಟ್ಸ್. ಸೊ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು, ಇರ್ರೆಸ್ಪೆಕ್ಟಿವ್ ಆಫ್ ಡಿಸ್ಕ್ರಿಮಿನೇಷನ್. ಯು ಕೆನಾಟ್ ಡಿಸ್ಕ್ರಿಮಿನೇಟ್ ದೆಮ್ ಬೇಸ್ಡ್ ಆನ್ ದೇರ್ ಕಾಸ್ಟ್, ರಿಲಿಜನ್ ಆರ್ ಜೆಂಡರ್. ಸೊ ಡಿಸ್ಕ್ರಿಮಿನೇಷನ್ ಇಂದ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು. ಪೀರಿಯಾಡಿಕ್ ಎಲೆಕ್ಷನ್ಸ್, ರೆಗ್ಯುಲರ್ ಆಗಿ ಎಲೆಕ್ಷನ್ ಆಗಬೇಕು, ಒನ್ಸ್ ಇನ್ 5 years ಆಗಲೇಬೇಕು. ಅದನ್ನು ಫ್ರೀ ಆ್ಯಂಡ್ ಫೇರ್ ಮೆಥಡಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತಿದೆ. ನೆಕ್ಸ್ಟ್, ಪ್ಲೂರಲಿಸ್ಟಿಕ್ ಸಿಸ್ಟಮ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಆ್ಯಂಡ್ ಆರ್ಗನೈಸೇಷನ್. ಮಲ್ಟಿ ಪಾರ್ಟಿ ಸಿಸ್ಟಮ್ ಇರಬೇಕು. ತುಂಬ ಪಾರ್ಟಿಗಳಿದ್ದಷ್ಟು ಒಳ್ಳೆಯದು. ಈಗ ಆಪ್ಷನ್ಸ್ ನಮಗೆ ಸಿಗುತ್ತೆ. ಈಗ ಒಂದು ಪಾರ್ಟಿ ಇಷ್ಟ ಇಲ್ಲ, ಇನ್ನೊಂದು ಅದು ಇಷ್ಟ ಇಲ್ಲ, ಸೆಕೆಂಡು ಇಷ್ಟ ಇಲ್ಲ, ವಿ ಕ್ಯಾನ್ ಗೋ ಟು ಥರ್ಡ್, ಫೋರ್ತ್. ಸೊ ವಿಚ್ ಎವರ್ ಪಾರ್ಟಿ ಯು ಲೈಕ್, ಬೇಸ್ಡ್ ಆನ್ ದೇರ್ ಐಡಿಯಾಲಜಿ ಯು ಕ್ಯಾನ್ ಸೆಲೆಕ್ಟ್. ಸೊ ಮಲ್ಟಿ ಪಾರ್ಟಿ ಸಿಸ್ಟಮ್. ನೆಕ್ಸ್ಟ್ ಇಸ್ ಸೆಪರೇಷನ್ ಆಫ್ ಪವರ್. ಸೆಪರೇಷನ್ ಆಫ್ ಪವರ್ ಇಸ್ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಆ್ಯಂಡ್ ಯುವರ್ ಲೆಜಿಸ್ಲೇಚರ್. Independence of judiciary, so that judiciary is, not influenced by the executive or the legislature, and they can function freely to deliver justice in the country. Next, transparency and accountability in public administration. So ನಮಗೆ RTI ಆ್ಯಕ್ಟ್ಗಳಿದ್ದಾವೆ. ಸೊ ಏನು ಮಾಡ್ತಾರೆ ಎಲ್ಲನೂ ನಾವು ಅಕೌಂಟೇಬಲ್ ಇದೆ, ಟ್ರಾನ್ಸ್ಪರೆನ್ಸಿ ಇದೆ, ಬಡ್ಜೆಟ್ ಪ್ರಕಾರ ಮಾಡಿರ್ತಾರೆ. ಅಪೋಸಿಷನ್ ಅವರು ಕ್ವೆಶ್ಚನ್ಗಳನ್ನು ಕೇಳ್ತಾರೆ. RTIಯಲ್ಲಿ ನೀವು ಕೂಡ ಇನ್ಫಾರ್ಮೇಷನ್ ತೊಗೋಬೋದು. ಸೊ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಈಸ್ ಅ ಎಸೆನ್ಷಿಯಲ್ ಫೀಚರ್ ಇನ್ ಡೆಮೋಕ್ರಸಿ ಬಿಕಾಸ್ ವಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ ಟ್ರಾನ್ಸ್ಪರೆನ್ಸಿ ಎಷ್ಟಿರುತ್ತೆ ಅಷ್ಟು ಒಳ್ಳೆಯದು. ಡೈರೆಕ್ಟ್ ಡೆಮೋಕ್ರಸಿ ಆದರೆ, ಈಗ ಫಾರ್ ಎಕ್ಸಾಂಪಲ್ ಸ್ವೀಡನ್, ನಾರ್ವೆ ಎಲ್ಲ ಆದರೆ ಡೈರೆಕ್ಟ್ ಡೆಮೋಕ್ರಸಿ ಇದೆ, ಜನನೇ ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸು ಮಾಡಿರ್ತಾರೆ. ಸೊ ಅಲ್ಲಿ ಇಟ್ ಇಸ್ ಫುಲ್ಲಿ ಟ್ರಾನ್ಸ್ಪರೆಂಟ್. ಬಟ್ ನಾವು ವಿ ಆರ್ ಅ ಕೈಂಡ್ ಆಫ್ ಇಂಡೈರೆಕ್ಟ್ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಇಂಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಫ್ರೀ, ಇಂಡಿಪೆಂಡೆಂಟ್ ಆ್ಯಂಡ್ ಪ್ಲೂರಲಿಸ್ಟಿಕ್ ಮೀಡಿಯಾ. Media will highlight the problems in the country, or something good is done by the government also is highlighted by the media. So media is one instrument how people get information. So people get information through media. So media is very, very important. So these are the things given by United Nations. Next, going to the 16th question, very easy repeated question.
ಅರೇಂಜ್ ದ ಬಿಲೋ ಇನ್ ಆರ್ಡರ್ ಆಫ್ ಅಪಿಯರೆನ್ಸ್ ಇನ್ ಪ್ರಿಯಾಂಬಲ್. ಸೊ ಪ್ರಿಯಾಂಬಲ್ ಅಲ್ಲಿ ಬರೋ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೋಷಿಯಲಿಸ್ಟಿಕ್, ಸಾವರನ್, ಸೆಕ್ಯುಲರ್, ರಿಪಬ್ಲಿಕ್, ಡೆಮೋಕ್ರೆಟಿಕ್. ಸೊ ದ preamble says that we the people of India having solemnly resolved to constitute India into a sovereign, socialist, secular, democratic republic. So hingide order of appearance. So illi you can do the order of appearance now. So first word is sovereign, second is socialist, secular, democratic, republic. 2, 1, 3, 5, 4 is the option and option B is correct. So answer is option B. Next, 17th question. The Supreme Court held that the preamble is an integral part of constitution in which of the following cases? So Supreme Court alli Berubari Union case bandirutte. Berubari Union case alli they will tell that preamble is not part of the constitution anta heli verdict anna kottirtare. Second case is Keshwanand Bharti case versus the state of Kerala. Idralli they tell that your preamble is integral part of constitution. ಅಂದ್ರೆ ಬಿಡಲಾಗದ ಭಾಗ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ಲಸ್ ಕೇಶವಾನಂದ್ ಭಾರತಿ ಕೇಸಲ್ಲೇ ದೇ ಟೆಲ್ ದಟ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್. ಯಾವುದಾದ್ರೂ ಭಾಗನ ತಿದ್ದುಪಡಿ ಮಾಡ್ಬೋದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ನ ಮಾತ್ರ ಚೇಂಜ್ ಮಾಡಂಗಿಲ್ಲ ಅಂತ ಹೇಳಿ ಕೇಶವಾನಂದ್ ಭಾರತಿ ಕೇಸಲ್ಲಿ ಹೇಳ್ತಾರೆ. ಮಿನರ್ವಾ ಮಿಲ್ ಇಸ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಯೋರ್ ಪ್ರಿಯಾಂಬಲ್ and your Golaknath case also is not with respect to your preamble. It is your Keshwanand Bharti case which says that preamble is integral part of the constitution. So the answer is option B. Next, coming to the 18th question, the idea of preamble has been inspired from. So now preamble idea na yellinda ತಗೊಂಡಿದ್ದೀವಿ ಅಂತ. So we have taken it from USA. Option D ಇದಕ್ಕೆ answer. USA ನಲ್ಲಿ ಅವರ ಪ್ರಿಯಾಂಬಲ್ ಅನ್ನ ಅವರು ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಕರೀತಾರೆ. ಸೊ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಇಂದ ನಾವು ಕೂಡ ಇನ್ಸ್ಪಿರೇಷನ್ ತಗೊಂಡು ನಾವು ನಮ್ಮ ಪ್ರಿಯಾಂಬಲ್ ಅನ್ನ ಬರೆದಿದ್ದೀವಿ. ನಮ್ದನ್ನ ಪ್ರಿಯಾಂಬಲ್ ಅಂತೀವಿ, ಅವ್ರದನ್ನ ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಆನ್ಸರ್ ಡಿ. 19th question, which of the following describes India as a secular state? ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಪ್ಲಿಸಿಟ್ ಆಗಿ ಯಾವುದು ಸೆಕ್ಯುಲರ್ ಸ್ಟೇಟ್ ಅಂತ ಹೇಳಿ ಡಿಸ್ಕ್ರೈಬ್ ಮಾಡ್ತಾ ಇದೆ ಇಂಡಿಯಾನ ಅಂತ ಹೇಳಿದ್ರೆ, ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್, ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಎಕ್ಸ್ಪ್ಲಿಸಿಟ್ ಆಗಿ ಸೆಕ್ಯುಲರ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿರೋದು ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇಂಡೈರೆಕ್ಟ್ಲಿ ಇಟ್ ಗಿವ್ಸ್ ಆಲ್ ದಿ ರೈಟ್ಸ್ ಫಾರ್ ಅಸ್ ಟು ಬಿ ಸೆಕ್ಯುಲರ್. Directive principles of state policy also indirectly tells all the secular principles. Fundamental duty allu secular principles ಹೇಳ್ತಾ ಇದ್ದಾರೆ. ಬಟ್ ಎಲ್ಲೂ ಸೆಕ್ಯುಲರ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ ಎಕ್ಸ್ಪ್ಲಿಸಿಟ್ಲಿ, ಪ್ರಿಯಾಂಬಲ್ ಅಲ್ಲಿ ಮಾತ್ರ ಯೂಸ್ ಮಾಡಿದ್ದಾರೆ. ಸೊ ಆನ್ಸರ್ ಇಸ್ ಡಿ. ಲಾಸ್ಟ್ ಕ್ವೆಶ್ಚನ್ 20th. Which among the below article terminates Indian citizenship? ಸೊ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಯಾವ ಆರ್ಟಿಕಲ್ ಕಿತ್ಕೊಳ್ಳುತ್ತೆ ಅಥವಾ ತಗೊಳತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ ನಂಬರ್ 9. ಆರ್ಟಿಕಲ್ ನಂಬರ್ 9 ಏನಂತ ಹೇಳುತ್ತೆ? ಆರ್ಟಿಕಲ್ ನಂಬರ್ 9 ಹೇಳುತ್ತೆ, ವಾಲಂಟ್ರಿ ಆಗಿ ನಾವು ಹೋಗಿ ಬೇರೆ ದೇಶದ ಸಿಟಿಸನ್ಶಿಪ್ ಅನ್ನ ತಗೊಂಡ್ರೆ ಇಂಡಿಯಾ ಸಿಟಿಸನ್ಶಿಪ್ ನ ಆಟೋಮ್ಯಾಟಿಕ್ ಆಗಿ ಟರ್ಮಿನೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಟೆಲಿಂಗ್ ದಟ್ ಬೈ ಟರ್ಮಿನೇಷನ್ ವಿ ಲೂಸ್ ಅವರ್ ಸಿಟಿಸನ್ಶಿಪ್. Okay, so there are 3 ways to lose your citizenship. One is termination, one is deprivation, and the other is renunciation. Termination ಅಲ್ಲಿ ಆಗೋದು ಆರ್ಟಿಕಲ್ ನಂಬರ್ 9 ಕೆಳಗಡೆ. ನಾವು ಹೋಗಿ ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡ್ರೆ ಇಂಡಿಯಾದನ್ನ ಅವರೇ ಟರ್ಮಿನೇಟ್ ಮಾಡ್ತಾರೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಸೊ ಸಿಟಿಸನ್ಶಿಪ್ ರಿಲೇಟೆಡ್ 3 ಆರ್ಟಿಕಲ್ಸ್ ಆರ್ ಆಕ್ಟಿವ್ ಅಟ್ ಪ್ರೆಸೆಂಟ್, ದಟ್ ಇಸ್ 9, 10, 11. 5 to 8 ಆಕ್ಟಿವ್ ಇಲ್ಲ, 1950 ವರೆಗೂ ಮಾತ್ರ ಜಾರಿಯಲ್ಲಿತ್ತು. ಸೊ 9, 10, 11 ಇವಾಗ ಜಾರಿಯಲ್ಲಿದೆ. ಸೊ 9 ಬಂದು ಟರ್ಮಿನೇಷನ್ ಹೇಳುತ್ತೆ, ಅಂದ್ರೆ ಸಿಂಗಲ್ ಸಿಟಿಸನ್ಶಿಪ್ ಮಾತ್ರ ಅಲೌ ಮಾಡ್ತೀವಿ. ನೀವು ಹೋಗಿ ಬೇರೆ ಸಿಟಿಸನ್ಶಿಪ್ ಅನ್ನ, ಬೇರೆ ದೇಶದ ಸಿಟಿಸನ್ಶಿಪ್ ಅನ್ನ ತಗೊಂಡ್ರೆ ನಾವು ಇಂಡಿಯಾ ಸಿಟಿಸನ್ಶಿಪ್ ನ ವಾಲಂಟ್ರಿ ಆಗಿ ಟರ್ಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ದಟ್ ಮೀನ್ಸ್ ಯು ಕ್ಯಾನ್ ಬಿ ಓನ್ಲಿ ಸಿಟಿಸನ್ ಆಫ್ 1 country, ಇಂಡಿಯಾ. ಯು ಕ್ಯಾನ್ ನಾಟ್ ಹ್ಯಾವ್ ಸಿಟಿಸನ್ಶಿಪ್ ಆಫ್ 2 countries ಇಫ್ ಯು ಆರ್ ಅ ಸಿಟಿಸನ್ ಆಫ್ ಇಂಡಿಯಾ. ಆರ್ಟಿಕಲ್ ನಂಬರ್ 10 ಹೇಳುತ್ತೆ, ನಿಮಗೆ ಸಿಟಿಸನ್ಶಿಪ್ ಕೊಟ್ಟಿದ್ರೆ ಅದ್ರದ್ದು ಕಂಟಿನ್ಯೂಯೇಷನ್ ಬಗ್ಗೆ ಎಲ್ಲ ಕಂಡೀಷನ್ಸ್ ಅನ್ನ ಪಾರ್ಲಿಮೆಂಟ್ ಹೇಳ್ಬೋದು.
So your citizenship continuation is based on the laws of the parliament. Article number 11 ಹೇಳುತ್ತೆ any law regarding your citizenship will be made by the parliament. So citizenship regarded ಯಾವುದಾದ್ರೂ law ಬರಲಿ, amendment ಬರಲಿ, ಏನಾದರೂ ಬರಲಿ, parliament ಮಾಡುತ್ತೆ ಅದನ್ನ. parliament ಮಾಡಿದ್ದು final and everything is passed by simple majority. So this is regarding your citizenship. Okay, so hopefully it was helpful, and we'll come up with more videos like this for your KS exams before the prelims to help you solve many questions as possible. Kindly subscribe and like and share our channel, and thank you for watching. All the best for your exams.